कृष्ण हरी जय जय राम 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 कृष्ण हरी ಅಮ್ಮ ಬೇಗ ಬೆಣ್ಣೆ ಕೊಡು ಅಮ್ಮ. ಅಯ್ಯೋ ಗಡಿಬಿಡಿ ಮಾಡ್ಬೇಡ, ಬೆಣ್ಣೆ ಮೇಲ್ ತೇಲ್ಬೇಕಲ್ವಾ. ನೀನ್ ಯಾಕೆ ಮಜ್ಜಿಗೆನ ಇಷ್ಟು ನಿಧಾನವಾಗಿ ಕಡಿತಿದ್ಯಾ? ನೀನ್ ಮಜ್ಜಿಗೆ ಕಡ್ದು ನನ್ ಬೆಣ್ಣೆ ತಗೊಂಡ್ ಹೋಗೋವರೆಗೂ ಪಾಂಡುರಂಗ ಕಾಯ್ತಾ ಇರ್ಬೇಕಾ? ತಪ್ಪಾಗೋಯ್ತು ಅತ್ತೆ, ಇನ್ಯಾವತ್ತೂ ಈ ತರ ತಪ್ಪು ನಡೆಯಲ್ಲ. ಹಾಗಾದ್ರೆ ಬೇಗ ಕೊಡು. ಮುನ್ಸ್ಕೊಂಡಿದ್ದಾಳೆ, ಪಾಂಡುರಂಗನ್ ಸ್ನೇಹಿತೆ ಮುನ್ಸ್ಕೊಂಡಿದ್ದಾಳೆ. विठ्ठल विठ्ठल पांडुरंग 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 विठ्ठल विठ्ठल पांडुरंग. ಯಜಮಾನ್ರೆ, ಏನ್ ನೀವು ಮಾಡ್ತಿರೋ ಕೆಲಸ? ಪಾಂಡುರಂಗನ್ ಪೂಜೆ ನಿಲ್ಸೋ ಅಷ್ಟು ಧೈರ್ಯ ಬಂತ ನಿಮಗೆ? ಇದು ಪಾಂಡುರಂಗನ್ ಗುಡಿ, ನಿಮ್ ಮನೆ ಅಲ್ಲ. ನಿಮ್ಗೆ ಪಾಪ ಪುಣ್ಯಗಳ ಬೆಲೆ ಗೊತ್ತಿಲ್ಲ, ಅದಕ್ಕೆ ಇವತ್ತು ಇಷ್ಟೊಂದು ಮಿತಿ ಮೀರಿದ್ದೀರಾ. ದೇವ್ರ ಪೂಜೆಗೆ ಅಡ್ಡಿಪಡಿಸ್ತೀರಾ, ಯಾಕೆ? ಆವೇಶ ಪಡಬೇಡ, ಯೋಚನೆ ಮಾಡಿ ಮಾತಾಡು. ನೀನು ಒಂದು ವಿಷಯನ ನೆನಪಿಟ್ಕೊಂಡ್ರೆ ಒಳ್ಳೇದು. ನಾನು ನವಕೋಟಿ ನರೋತ್ತಮ, ಈ ಊರಿನ ಜನರಿಗೆಲ್ಲ ಯಜಮಾನ, ಮುಕುಟ ಇಲ್ಲದ ಮಹಾರಾಜ. ಈ ಗುಡಿಗೂ ಕೂಡ ನಾನೇ ರಾಜ. ಯಜಮಾನ್ರೆ ನಿಲ್ಸು. ಈ ಗುಡಿ ನಿಂದಲ್ಲ ಶಿವಪ್ಪ, ಈ ಪಾಂಡುರಂಗಂದು ಕೂಡ ಅಲ್ಲ. ಈ ಗುಡಿ ನನಗ್ ಸ್ವಂತ. ಯಜಮಾನ್ರೆ, ಹೋಗೋ ಹೋಗು. ಇವನನ್ನ ಹೊರಗಡೆ ಎಳ್ಕೊಂಡು ಹೋಗ್ರು. ಈಗ್ಲೇ ಎಳ್ಕೊಂಡು ಹೋಗಿ. ಒಳಗಡೆ ಬರೋದಕ್ಕೆ ಪ್ರಯತ್ನ ಪಟ್ರೆ ನಿರ್ದಾಕ್ಷಣ್ಯವಾಗಿ ತಲೆನ ಹೊಡೆದಾಕಿ. ಹಿಂದೆ ಮುಂದೆ ಏನು ಯೋಚಿಸ್ಬೇಡಿ.
ಲೇ ಇವನನ್ನ ಹೊರಗಡೆ ಎಳೆದು ಹಾಕ್ರೋ. ಬಿಡಿ 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 ಯಾರಾದ್ರೂ ಗುಡಿ ಒಳಗ್ ಕಾಲಿಟ್ರೆ ಅವ್ರ ಬಿಡಿ ತಲೆನ ಕುಂಬಳಕಾಯಿ ತರ ಹೊಡೆದಾಕ್ರೋ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಿಡಿ ಬಿಡಿ ನನ್ನ ಬೇಡ ಬಿಡಮ್ಮ, ನಾನ್ ಪಾಂಡುರಂಗನ ಹತ್ರ ಬೇಡ್ಕೋತೀನಿ. ಪಾಂಡುರಂಗ, ನಿನಗ್ ಬೆಣ್ಣೆ ಬದ್ಲು ಬೇರೆ ನೈವೇದ್ಯ ಇಟ್ರೆ ತಿಂತೀಯಾ ಅಂತ. ಇವತ್ತು ಉಮಾ ಅಮ್ಮ ಇನ್ನೂ ಮಜ್ಜಿಗೆ ಕೊಡ್ತಿಲ್ಲ, ಅಲ್ಲಿವರೆಗೂ ನೀನು ಉಪವಾಸ ಇರ್ಬಾರ್ದಲ್ವಾ ಅಂತ. ಬೇಡ ಇರು ಸಕ್ಕು, ಬೆಣ್ಣೆ ಸಿದ್ಧವಾಗಿದೆ, ಕೊಡ್ತೀನಿ. ಭಜನೆ ನಿಲ್ಲಿಸ್ಬಿಟ್ರಾ? ಯಾಕೆ ಕೇಳಿಸ್ತಿಲ್ವಲ್ಲ? ಇಲ್ಲ ನನ್ ಕಿವಿ ಕೆಲ್ಸ ಮಾಡ್ತಿಲ್ವಾ? ಹಾಗೇನು ಇಲ್ಲ, ಸಕ್ಕು ಮುನಿಸ್ಕೊಂಡಿದ್ದಾಳಲ್ವಾ, ಅಲ್ಲಿ ನಮ್ ಪಾಂಡುರಂಗನು ಮುನಿಸ್ಕೊಂಡು ದಯವಿಟ್ಟು ಭಜನೆ ನಿಲ್ಲಿಸ್ಬಿಡಿ ಅಂದಿರ್ತಾನೆ. ಹೌದು ನಿಜ. ಇವಾಗ ನೋಡಿ, ನಾನು ಈ ಬೆಣ್ಣೆ ತಗೊಂಡ್ ಹೋಗಿಟ್ರೆ ಅವ್ನ್ ನಗ್ತಾನೆ. ಹೋಗ್ತೀನಿ. ಹೇ ನಿಧಾನ. ಏನೋ ಆಗಿದೆ ಅನ್ಸತ್ತೆ ಉಮಾ, ನಂಗೆ ಭಜನೆ ಕೇಳಿಸ್ತಾ ಇಲ್ಲ. ಹೋಗ್ ನೋಡ್ಕೊಂಡ್ ಬರೋಣ್ವಾ? ಭೀಮಾ